ಮೂವರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅದರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಿಯಾನ್, ದಿಲೇಶ್, ಜೋಮನ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ ಮೂವರಿಗೆ ಮುಂದುವರೆದಂತಹ ಚಿಕಿತ್ಸೆ. ಮೂವರನ್ನು ಹೊರತುಪಡಿಸಿ ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಮಂಜೇಗೌಡ ಹಾಸ್ಟೆಲ್ ವ್ಯವಸ್ಥಾಪಕ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಜ್ಞಾನ ಭಾರತಿ ಪೊಲೀಸರು ಪಾಷಾಣವನ್ನ ಸಿಂಪಡಿಸಿದ ಆರೋಪದ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಅಮ್ಮ ಆಶ್ರಮದ ಬಳಿ ಇರುವಂತಹ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ನಿನ್ನೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು. ನಿಲಯದ ನೆಲಮಹಡಿಯ ಜನರೇಟರ್ಗೆ ಇಲಿಗಳ ತೊಂದರೆ ಇತ್ತು. ಹೀಗಾಗಿ ರ್ಯಾಟ್ ಆಕ್ಸ್ ಎಂಬ ಇಲಿ ಪಾಷಾಣವನ್ನು ಸಿಬ್ಬಂದಿ ಸಿಂಪಡಿಸಿದ್ರು. ಅದೇ ಸಮಯದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಉಸಿರಾಟದ ಮೂಲಕ ವಿಷ ವಸ್ತು ಸೇರಿತ್ತು. 19 ವಿದ್ಯಾರ್ಥಿಗಳಲ್ಲಿ ಉಸಿರಾಟದ ತೊಂದರೆ ಸಮಸ್ಯೆ ಎದುರಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ, ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ವಿದ್ಯಾರ್ಥಿಗಳ ಹೇಳಿಕೆಯನ್ನು ಆಧರಿಸಿ ನಿರ್ಲಕ್ಷ್ಯ ವರ್ತನೆ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ನೋಡಿ, 19 ಜನ ವಿದ್ಯಾರ್ಥಿಗಳ ಪೈಕಿ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಳಿದಂತಹ 16 ಜನ ವಿದ್ಯಾರ್ಥಿಗಳು ಚೇತರಿಸಿಕೊಳ್ತಾ ಇದ್ದಾರೆ. 12 ಗಂಟೆ ಲೇಟ್ ಆಗ್ಬಿಡ್ತದಲ್ಲ. ಮೂವರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅದರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಿಯಾನ್, ದಿಲೇಶ್, ಜೋಮನ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ ಮೂವರಿಗೆ ಮುಂದುವರೆದಂತಹ ಚಿಕಿತ್ಸೆ. ಮೂವರನ್ನು ಹೊರತುಪಡಿಸಿ ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಮಂಜೇಗೌಡ ಹಾಸ್ಟೆಲ್ ವ್ಯವಸ್ಥಾಪಕ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಜ್ಞಾನ ಭಾರತಿ ಪೊಲೀಸರು ಪಾಷಾಣವನ್ನ ಸಿಂಪಡಿಸಿದ ಆರೋಪದ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಅಮ್ಮ ಆಶ್ರಮದ ಬಳಿ ಇರುವಂತಹ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ನಿನ್ನೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು. ನಿಲಯದ ನೆಲಮಹಡಿಯ ಜನರೇಟರ್ಗೆ ಇಲಿಗಳ ತೊಂದರೆ ಇತ್ತು. ಹೀಗಾಗಿ ರ್ಯಾಟ್ ಆಕ್ಸ್ ಎಂಬ ಇಲಿ ಪಾಷಾಣವನ್ನು ಸಿಬ್ಬಂದಿ ಸಿಂಪಡಿಸಿದ್ರು. ಅದೇ ಸಮಯದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಉಸಿರಾಟದ ಮೂಲಕ ವಿಷ ವಸ್ತು ಸೇರಿತ್ತು. 19 ವಿದ್ಯಾರ್ಥಿಗಳಲ್ಲಿ ಉಸಿರಾಟದ ತೊಂದರೆ ಸಮಸ್ಯೆ ಎದುರಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ, ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ವಿದ್ಯಾರ್ಥಿಗಳ ಹೇಳಿಕೆಯನ್ನು ಆಧರಿಸಿ ನಿರ್ಲಕ್ಷ್ಯ ವರ್ತನೆ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ನೋಡಿ, 19 ಜನ ವಿದ್ಯಾರ್ಥಿಗಳ ಪೈಕಿ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಳಿದಂತಹ 16 ಜನ ವಿದ್ಯಾರ್ಥಿಗಳು ಚೇತರಿಸಿಕೊಳ್ತಾ ಇದ್ದಾರೆ. 12 ಗಂಟೆ ಲೇಟ್ ಆಗ್ಬಿಡ್ತದಲ್ಲ. ಮೂವರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅದರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಿಯಾನ್, ದಿಲೇಶ್, ಜೋಮನ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ ಮೂವರಿಗೆ ಮುಂದುವರೆದಂತಹ ಚಿಕಿತ್ಸೆ. ಮೂವರನ್ನು ಹೊರತುಪಡಿಸಿ ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಮಂಜೇಗೌಡ ಹಾಸ್ಟೆಲ್ ವ್ಯವಸ್ಥಾಪಕ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಜ್ಞಾನ ಭಾರತಿ ಪೊಲೀಸರು ಪಾಷಾಣವನ್ನ ಸಿಂಪಡಿಸಿದ ಆರೋಪದ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಅಮ್ಮ ಆಶ್ರಮದ ಬಳಿ ಇರುವಂತಹ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ನಿನ್ನೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು.
ನಿಲಯದ ನೆಲಮಹಡಿಯ ಜನರೇಟರ್ಗೆ ಇಲಿಗಳ ತೊಂದರೆ ಇತ್ತು. ಹೀಗಾಗಿ ರ್ಯಾಟ್ ಆಕ್ಸ್ ಎಂಬ ಇಲಿ ಪಾಷಾಣವನ್ನು ಸಿಬ್ಬಂದಿ ಸಿಂಪಡಿಸಿದ್ರು. ಅದೇ ಸಮಯದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಉಸಿರಾಟದ ಮೂಲಕ ವಿಷ ವಸ್ತು ಸೇರಿತ್ತು. 19 ವಿದ್ಯಾರ್ಥಿಗಳಲ್ಲಿ ಉಸಿರಾಟದ ತೊಂದರೆ ಸಮಸ್ಯೆ ಎದುರಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ವಿದ್ಯಾರ್ಥಿಗಳ ಹೇಳಿಕೆಯನ್ನು ಆಧರಿಸಿ ನಿರ್ಲಕ್ಷ್ಯ ವರ್ತನೆ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ನೋಡಿ, 19 ಜನ ವಿದ್ಯಾರ್ಥಿಗಳ ಪೈಕಿ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಳಿದಂತಹ 16 ಜನ ವಿದ್ಯಾರ್ಥಿಗಳು ಚೇತರಿಸಿಕೊಳ್ತಾ ಇದ್ದಾರೆ. 12 ಗಂಟೆ ಲೇಟ್ ಆಗ್ಬಿಡ್ತದಲ್ಲ. ಹಾಂ, ಮೂವರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅದರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಿಯಾನ್, ದಿಲೇಶ್, ಜೋಮನ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ 3 ಮುಂದುವರೆದಂತಹ ಚಿಕಿತ್ಸೆ. 3 ಹೊರತುಪಡಿಸಿ ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಮಂಜೇಗೌಡ ಹಾಸ್ಟೆಲ್ ವ್ಯವಸ್ಥಾಪಕ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಜ್ಞಾನ ಭಾರತಿ ಪೊಲೀಸರು ಪಾಷಾಣವನ್ನು ಸಿಂಪಡಿಸಿದ ಆರೋಪದ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಅಮ್ಮ ಆಶ್ರಮದ ಬಳಿ ಇರುವಂತಹ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ನಿನ್ನೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು. ನಿಲಯದ ನೆಲಮಹಡಿಯ ಜನರೇಟರ್ಗೆ ಇಲಿಗಳ ತೊಂದರೆ ಇತ್ತು. ಹೀಗಾಗಿ ರ್ಯಾಟ್ ಆಕ್ಸ್ ಎಂಬ ಇಲಿ ಪಾಷಾಣವನ್ನು ಸಿಬ್ಬಂದಿ ಸಿಂಪಡಿಸಿದ್ರು. ಅದೇ ಸಮಯದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಉಸಿರಾಟದ ಮೂಲಕ ವಿಷ ವಸ್ತು ಸೇರಿತ್ತು. 19 ವಿದ್ಯಾರ್ಥಿಗಳಲ್ಲಿ ಉಸಿರಾಟದ ತೊಂದರೆ ಸಮಸ್ಯೆ ಎದುರಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ವಿದ್ಯಾರ್ಥಿಗಳ ಹೇಳಿಕೆಯನ್ನು ಆಧರಿಸಿ ನಿರ್ಲಕ್ಷ್ಯ ವರ್ತನೆ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ನೋಡಿ, 19 ಜನ ವಿದ್ಯಾರ್ಥಿಗಳ ಪೈಕಿ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಳಿದಂತಹ 16 ಜನ ವಿದ್ಯಾರ್ಥಿಗಳು ಚೇತರಿಸಿಕೊಳ್ತಾ ಇದ್ದಾರೆ. 12 ಗಂಟೆ ಲೇಟ್ ಆಗ್ಬಿಡ್ತದಲ್ಲ. ಹಾಂ, 3 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅದರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಿಯಾನ್, ದಿಲೇಶ್, ಜೋಮನ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ 3 ಮುಂದುವರೆದಂತಹ ಚಿಕಿತ್ಸೆ. 3 ಹೊರತುಪಡಿಸಿ ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಮಂಜೇಗೌಡ ಹಾಸ್ಟೆಲ್ ವ್ಯವಸ್ಥಾಪಕ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಜ್ಞಾನ ಭಾರತಿ ಪೊಲೀಸರು ಪಾಷಾಣವನ್ನು ಸಿಂಪಡಿಸಿದ ಆರೋಪದ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಅಮ್ಮ ಆಶ್ರಮದ ಬಳಿ ಇರುವಂತಹ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ನಿನ್ನೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು. ನಿಲಯದ ನೆಲಮಹಡಿಯ ಜನರೇಟರ್ಗೆ ಇಲಿಗಳ ತೊಂದರೆ ಇತ್ತು. ಹೀಗಾಗಿ ರ್ಯಾಟ್ ಆಕ್ಸ್ ಎಂಬ ಇಲಿ ಪಾಷಾಣವನ್ನು ಸಿಬ್ಬಂದಿ ಸಿಂಪಡಿಸಿದ್ರು. ಅದೇ ಸಮಯದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಉಸಿರಾಟದ ಮೂಲಕ ವಿಷ ವಸ್ತು ಸೇರಿತ್ತು. 19 ವಿದ್ಯಾರ್ಥಿಗಳಲ್ಲಿ ಉಸಿರಾಟದ ತೊಂದರೆ ಸಮಸ್ಯೆ ಎದುರಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ವಿದ್ಯಾರ್ಥಿಗಳ ಹೇಳಿಕೆಯನ್ನು ಆಧರಿಸಿ ನಿರ್ಲಕ್ಷ್ಯ ವರ್ತನೆ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ನೋಡಿ, 19 ಜನ ವಿದ್ಯಾರ್ಥಿಗಳ ಪೈಕಿ
ಮೂವರು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಳಿದಂಥ 16 ಜನ ವಿದ್ಯಾರ್ಥಿಗಳು ಚೇತರಿಸಿಕೊಳ್ತಾ ಇದ್ದಾರೆ. 12 ಗಂಟೆ ಲೇಟ್ ಆಗ್ಬಿಡ್ತದಲ್ಲ. ಹಾಂ ಮೂವರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅದರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಿಯಾನ್, ದಿಲೇಶ್, ಜೋಮನ್ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ ಮೂವರಿಗೆ ಮುಂದುವರೆದಂತಹ ಚಿಕಿತ್ಸೆ. ಮೂವರನ್ನು ಹೊರತುಪಡಿಸಿ ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಮಂಜೇಗೌಡ ಹಾಸ್ಟೆಲ್ ವ್ಯವಸ್ಥಾಪಕ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿರುವಂಥ ಜ್ಞಾನ ಭಾರತಿ ಪೊಲೀಸರು ಪಾಷಾಣವನ್ನು ಸಿಂಪಡಿಸಿದ ಆರೋಪದ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಅಮ್ಮ ಆಶ್ರಮದ ಬಳಿ ಇರುವಂಥ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ನಿನ್ನೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು. ನಿಲಯದ ನೆಲಮಹಡಿಯ ಜನರೇಟರ್ಗೆ ಇಲಿಗಳ ತೊಂದರೆ ಇತ್ತು. ಹೀಗಾಗಿ ರ್ಯಾಟ್ ಆಕ್ಸ್ ಎಂಬ ಇಲಿ ಪಾಷಾಣವನ್ನು ಸಿಬ್ಬಂದಿ ಸಿಂಪಡಿಸಿದ್ರು. ಅದೇ ಸಮಯದಲ್ಲಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಉಸಿರಾಟದ ಮೂಲಕ ವಿಷ ವಸ್ತು ಸೇರಿತ್ತು. 19 ವಿದ್ಯಾರ್ಥಿಗಳಲ್ಲಿ ಉಸಿರಾಟದ ತೊಂದರೆ ಸಮಸ್ಯೆ ಎದುರಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ, ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ವಿದ್ಯಾರ್ಥಿಗಳ ಹೇಳಿಕೆಯನ್ನು ಆಧರಿಸಿ ನಿರ್ಲಕ್ಷ್ಯ ವರ್ತನೆ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ನೋಡಿ, 19 ಜನ ವಿದ್ಯಾರ್ಥಿಗಳ ಪೈಕಿ 3 ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಳಿದಂಥ 16 ಜನ ವಿದ್ಯಾರ್ಥಿಗಳು ಚೇತರಿಸಿಕೊಳ್ತಾ ಇದ್ದಾರೆ. 12 ಗಂಟೆ ಲೇಟ್ ಆಗ್ಬಿಡ್ತದಲ್ಲ. ಹಾಂ